Namaste and welcome to BioStudies. Principles of Inheritance and Variation ಚಾಪ್ಟರ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಬ್ಯಾಕ್ ಕ್ರಾಸ್, ಟೆಸ್ಟ್ ಕ್ರಾಸ್ ಮತ್ತೆ ಕಳೆದ ವಿಡಿಯೋದಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನುವಂತಹ ಕಾನ್ಸೆಪ್ಟ್ಗಳನ್ನು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ಯಾವುದದು ಕೋಡಾಮಿನೆನ್ಸ್ ಅನ್ನುವಂಥದ್ದನ್ನ ಸ್ಟಡಿ ಮಾಡೋಣ. ಈ ಕೋಡಾಮಿನೆನ್ಸ್ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಕಾನ್ಸೆಪ್ಟ್ ಸಿಗುತ್ತೆ. ಯಾವುದದು ಅಂತಂದ್ರೆ ಮಲ್ಟಿಪಲ್ ಅಲಿಲಿಸಮ್ ಅನ್ನುವಂಥದ್ದು. ಮಲ್ಟಿಪಲ್ ಅಲಿಲಿಸಮ್. ಓಕೆ, ಫಸ್ಟ್ ಶಾರ್ಟ್ ಆಗಿ ಮಲ್ಟಿಪಲ್ ಅಲಿಲಿಸಮ್ ಅಂದ್ರೆ ಏನಂತ ಹೇಳ್ತೀನಿ ನಾನು. ಸೊ ದ್ಯಾಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ ಬರುತ್ತೆ. ಸೊ ಅವಾಗ ಡೈವರ್ಟ್ ಆಗಿ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡೋ ಬದಲಿಗೆ ಮುಂಚೆನೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ದೆನ್ ವಿಲ್ ಕಮ್ ಟು ಕೋಡಾಮಿನೆನ್ಸ್ ಕಾನ್ಸೆಪ್ಟ್. ನಾವು ಹೆಡ್ಡಿಂಗ್ ನಲ್ಲೇ ಇದೆ ಮಲ್ಟಿಪಲ್. ಮಲ್ಟಿಪಲ್ ಅಂತಂದ್ರೇನು ಮೋರ್ ದ್ಯಾನ್ ಒನ್ ಅಥವಾ ಮೋರ್ ದ್ಯಾನ್ ಟು, ಜಾಸ್ತಿ ಅಂತ ಅರ್ಥ. ಅಲಿಲಿಸಮ್ ಅಂತಂದ್ರೆ ಅಲೀಲ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ವರ್ಡ್. ನಾವು ವಾಟ್ ಯು ಮೀನ್ ಬೈ ಅಲೀಲ್? ನಾವು ಜೀನ್ ಮತ್ತೆ ಅಲೀಲ್ ಅನ್ನ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಜೀನ್ ಅಂತಂದ್ರೆ ಇಟ್ ಈಸ್ ದ ಯೂನಿಟ್ ಆಫ್ ಇನ್ಹೆರಿಟೆನ್ಸ್, ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡುವಂತಹ ಸ್ಟ್ರಕ್ಚರ್. ವಾಟ್ ಯು ಮೀನ್ ಬೈ ಅಲೀಲ್? ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಎ ಜೀನ್ ವಿ ಕಾಲ್ ಇಟ್ ಆಸ್ ಎ ಅಲೀಲ್. ಫಾರ್ ಎಕ್ಸಾಂಪಲ್, ಒಂದು ಜೀನು ಹೈಟ್ ಅನ್ನ ಏನಾದ್ರೂ ಅದು ಕಂಟ್ರೋಲ್ ಮಾಡ್ತಾ ಇದ್ರೆ ಆ ಹೈಟಿಗೆ ಸಂಬಂಧಪಟ್ಟಂತಹ ಡಿಫ್ರೆಂಟ್ ಫಾರ್ಮ್ಸ್ ಯಾವುದು? ಒಂದು ಟಾಲ್ ಇರಬಹುದು, ಒಂದು ಡಾರ್ಫ್ ಇರಬಹುದು. ಸೊ ಇದು ಟಾಲ್ ಮತ್ತೆ ಡಾರ್ಫ್ ಏನಿದೆಯಲ್ಲ, ದೀಸ್ ಆರ್ ದ ಅಲೀಲ್ಸ್ ನಾವು. ಸೊ ಅಲೀಲ್ಸ್ ಅಂದ್ರೆ ನಾವೇನಂತ ಹೇಳ್ತೀವಿ? ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಎ ಜೀನ್ ಅಂತ ಹೇಳ್ತೀವಿ. ಅಂಡ್ ಎವ್ರಿ ಟೈಮ್ ನಾವು ಇಷ್ಟು ದಿವಸ ಏನು ಕ್ರಾಸ್ಗಳನ್ನ ಬರಿತಾ ಬಂದಿದೀವಲ್ಲ, ಅವಾಗ ನಾವು ಈ ರೀತಿಯಾಗಿ ಬರಿತೀವಿ. ಕ್ಯಾಪಿಟಲ್ ಟಿ ಅಥವಾ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಯಾವಾಗಲೂ ನಾವು ಈ ರೀತಿ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಎರಡು ಅಲೀಲ್ಸ್ ಗಳನ್ನ ಬರಿತೀವಿ. ಅಂಡ್ ಇವನ್ ಲಾ ಆಫ್ ಡಾಮಿನೆನ್ಸ್ ಏನು ಮೆಂಡಲ್ ಅವರು ಪ್ರಪೋಸ್ ಮಾಡಿದ್ರಲ್ಲ, ಅವಾಗ ಏನಂತ ಹೇಳಿದ್ರು ಅವರು? ಎವ್ರಿ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಎ ಡಿಸ್ಕ್ರೀಟ್ ಯೂನಿಟ್ ಕಾಲ್ಡ್ ಆಸ್ ಅ ಫ್ಯಾಕ್ಟರ್ ಅಥವಾ ಜೀನ್, ಅಂಡ್ ದಿಸ್ ಫ್ಯಾಕ್ಟರ್ ಇಟ್ ಆಲ್ವೇಸ್ ಅಪಿಯರ್ಸ್ ಇನ್ ಅ ಪೇರ್ ಅಂತ ಹೇಳಿದ್ರು ಲಾ ಆಫ್ ಡಾಮಿನೆನ್ಸ್ ಅನ್ನ ಅವರು ಪ್ರಪೋಸ್ ಮಾಡ್ಬೇಕಾದ್ರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಎರಡು ಅಲೀಲ್ಸ್ ಗಳು ಇರ್ತಾವೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ನಾವು ಹೈಟ್ ವಿಷಯವನ್ನ ತಗೊಂಡ್ರೆ, ಹೈಟಿಗೆ ನಮಗೆ ಟಾಲ್ನೆಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಅಲೀಲ್ ಇರುತ್ತೆ, ಡಾರ್ಫ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಅಲೀಲ್ ಇರುತ್ತೆ. ಅದೇ ನೀವು ಸೀಡ್ ಶೇಪ್ ಅನ್ನ ತಗೊಂಡ್ರೆ ರೌಂಡ್ ಸೀಡ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತಹ ಅಲೀಲ್ ಬೇರೆ, ರಿಂಕಲ್ ಸೀಡ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತಹ ಅಲೀಲ್ಸ್ ಬೇರೆ. ಸೊ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ಗಳನ್ನ ಸ್ಟಡಿ ಮಾಡಿದ್ರು ವಿ ಆರ್ ಟೇಕಿಂಗ್ ಟೂ ಅಲೀಲ್ಸ್. ಓಕೆ, ಬಟ್ ಈ ಕೋಡಾಮಿನೆನ್ಸ್ ಕಾನ್ಸೆಪ್ಟ್ ಬಂದಾಗ ಜೊತೆಗೆ ಮಲ್ಟಿಪಲ್ ಅಲಿಲಿಸಮ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಏನು ಗೊತ್ತಾಯ್ತು ಅಂತಂದ್ರೆ, ಒಂದು ಕ್ಯಾರೆಕ್ಟರಿಗೆ ಎರಡು ಅಲೀಲ್ಸ್ ಗಳು ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಮೋರ್ ದ್ಯಾನ್ ಟೂ ಅಲೀಲ್ಸ್ ಕೂಡ ಇರಬಹುದು. ಹಾಗಂತ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಅಲ್ಲ, ಕೆಲವು ಕ್ಯಾರೆಕ್ಟರ್ಸ್ ಗಳಿಗೆ ಮೋರ್ ದ್ಯಾನ್ ಒನ್ ಅಲೀಲ್ ಇರಬಹುದು ಅಂತ ಮಲ್ಟಿಪಲ್ ಅಲಿಲಿಸಮ್ ಇಂದ ನಮಗೆ ಗೊತ್ತಾಯ್ತು. ಓಕೆ, ವಾಟ್ ಡು ಮೀನ್ ಬೈ ದ್ಯಾಟ್? ಇವಾಗ ಯಾವುದೋ ಒಂದು ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಏನ್ ತಗೋಬಹುದು? ಸ್ಕಿನ್ ಕಲರ್ ಅಂತ ಏನಾದ್ರು ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ನಾನು. ಓಕೆ, ಸ್ಕಿನ್ ಕಲರ್ ಅನ್ನುವಂತಹದ್ದು ಒಂದು ಕ್ಯಾರೆಕ್ಟರ್. ಈ ಸ್ಕಿನ್ ಕಲರಿಗೆ ಒಂದು ಡಾರ್ಕ್ ಸ್ಕಿನ್ ಕೊಡುವಂತಹ ಒಂದು ಅಲೀಲ್ ಇದೆ ಅಂತ ಅನ್ಕೊಳ್ಳಿ, ಒಂದು ಲೈಟ್ ಸ್ಕಿನ್ ಕಲರ್ ಕೊಡುವಂತಹ ಅಲೀಲ್ ಇದೆ ಅಂತ ಅನ್ಕೊಳ್ಳಿ. ಕೆಲವೊಂದು ಸತಿ there is a one more allele which is controlling different type of a skin color. ನಾನಿಲ್ಲಿ ಇಂಟರ್ಮೀಡಿಯೇಟ್ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಸ್ಟೋರಿ. ಇಲ್ಲೇನ್ ಹೇಳ್ತಾ ಇದ್ದೀನಿ, ಕ್ಯಾರೆಕ್ಟರ್ಸ್ ಗಳಿಗೆ ಮೋರ್ ದ್ಯಾನ್ ಟೂ ಅಲೀಲ್ಸ್ ಗಳು ಇರಬಹುದು. ಒಂದು ಜೀನದ್ದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಜೀನ್ ಇದೆ ಅಂತಂದ್ರೆ ಆ ಜೀನಿಗೆ ಮೋರ್ ದ್ಯಾನ್ ಟೂ ಡಿಫ್ರೆಂಟ್ ಫಾರ್ಮ್ಸ್ ಇರಬಹುದು. ಎಕ್ಸ್ ವೈ ಝಡ್ ಎ, ಹಂಗೆ ಒಂದು ಜೀನಿಗೆ ಮೋರ್ ದ್ಯಾನ್ ಟೂ ಅಲೀಲ್ಸ್ ಗಳು ಇರಬಹುದು ಅಂತ ಒಂದು ಕಾನ್ಸೆಪ್ಟ್. ಅಂಡ್ ದಟ್ ವಿ ಕಾಲ್ ಇಟ್ ಆಸ್ ಅ ಮಲ್ಟಿಪಲ್ ಅಲೀಲ್. ಸೊ ವಾಟ್ ಯು ಕ್ಯಾನ್ ರೈಟ್ ಹಿಯರ್? ಅ ಜೀನ್ ಕ್ಯಾನ್ ಬಿ ಇನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಅ ಅಲೀಲ್. ಓಕೆ, or when a gene has more than two alleles then we call it as a multiple allelism. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಅದನ್ನ ಮತ್ತೆ ಇಲ್ಲಿ ಕೋಡಾಮಿನೆನ್ಸ್ ನಲ್ಲೂ ನಾನು ಹೇಳ್ತೇನೆ. ಸೊ ಜಸ್ಟ್ ನಿಮಗೆ ಇದು ಅರ್ಥ ಆದ್ರೆ ಸಾಕು. ಮಲ್ಟಿಪಲ್ ಅಲಿಸಮ್ ಅಂತಂದ್ರೆ ಏನು? ಒಂದು ಜೀನದ್ದು ಎರಡು ಅಲೀಲ್ಸ್ ಇರ್ತವೆ ಅಂತ ಕಲ್ತಿದ್ವಿ ಇಲ್ಲಿವರೆಗೂ. ಬಟ್ ಕೆಲವೊಂದು ಆರ್ಗ್ಯಾನಿಸಮ್ಸ್
ಕಂಪಲ್ಷನ್ ಇಲ್ಲ. ಕೆಲವೊಂದು ಸ್ಪೀಸೀಸ್ಗಳಲ್ಲಿ, ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಒಂದು ಕ್ಯಾರೆಕ್ಟರಿಗೆ ಮೋರ್ ದ್ಯಾನ್ 2 ಅಲೀಲ್ಸ್ಗಳು ಇರಬಹುದು ಅಂತ. ಓಕೆ, ಈ ಕಾನ್ಸೆಪ್ಟ್ ಅನ್ನ ಹಂಗೆ ನೆನ್ಪಿಟ್ಕೊಂಡಿರಿ. ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಕೋಡಾಮಿನೆನ್ಸ್. ನಾವು ವಾಟ್ ಡು ಯು ಮೀನ್ ಬೈ ಕೋಡಾಮಿನೆನ್ಸ್? ಇವಾಗ ನಾವು ಇಲ್ಲಿವರೆಗೂ ಏನ್ ಕಲ್ತ್ವಿ ಅಂದ್ರೆ, ಕ್ಯಾಪಿಟಲ್ ಟಾಲ್ ಪ್ಲಾಂಟ್ಸ್ ಅನ್ನ ನಾವು ಡಾರ್ಫ್ ಪ್ಲಾಂಟ್ ಜೊತೆ ಯಾವಾಗ ಕ್ರಾಸ್ ಮಾಡಿದ್ವಲ್ಲ, ಅವಾಗ ಇಲ್ಲಿ ಕ್ಯಾಪಿಟಲ್ ಟಿ ಗ್ಯಾಮೆಟ್ ಆಯ್ತು, ಇಲ್ಲಿ ಸ್ಮಾಲ್ ಟಿ ಗ್ಯಾಮೆಟ್ ಆಯ್ತು, ಫರ್ಟಿಲೈಸೇಷನ್ ಆಗಿ ಇಲ್ಲಿ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಬಂತು F1 ಜನರೇಷನ್ ಅಲ್ಲಿ. ಈ ಹೆಟರೋಸೈಗಸ್ ಕಂಡೀಷನ್ ನಲ್ಲಿ ಒಂದು ಅಲೀಲ್ ಡಾಮಿನೆಂಟ್ ಆಗಿತ್ತು, ಸೊ ಅದು ಮಾತ್ರ ಎಕ್ಸ್ಪ್ರೆಸ್ ಆಯ್ತು. ರಿಸೆಸಿವ್ ಅಲೀಲ್ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅದನ್ನ ಕವರ್ ಮಾಡ್ಬಿಡ್ತು. ಸೊ ದ್ಯಾಟ್ ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಮಾತ್ರ ಶೋ ಆಗಿತ್ತು. ಓಕೆ, ಬಿಕಾಸ್ ಡಾಮಿನೆಂಟ್ ಅಲೀಲ್ ವಾಸ್ ಎಕ್ಸ್ಪ್ರೆಸಿಂಗ್. ಓಕೆ, ಇನ್ನು ಒಂದು ಎಕ್ಸಾಂಪಲ್ ಅಲ್ಲಿ ಏನ್ ನೋಡಿದ್ವಿ, ವೆನ್ ರೆಡ್ ಫ್ಲವರ್ಸ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್ ಆರ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರ್ಸ್, ವಾಟ್ ಹ್ಯಾಪಂಡ್? ಇಲ್ಲಿ ಆರ್ ಗ್ಯಾಮೆಟ್ ಆಯ್ತು, ಇಲ್ಲಿ ಸ್ಮಾಲ್ ಆರ್ ಆಯ್ತು. ಫರ್ಟಿಲೈಸೇಷನ್ ಆಗಿ F1 ಆಗ್ಬೇಕಾದ್ರೆ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಆಯ್ತು. ಇಲ್ಲಿ ಈ ರೀತಿ ಡಾಮಿನೆಂಟ್ ಅಲೀಲ್ ಅಂತ ಬರ್ಲಿಲ್ಲ, ಇಲ್ಲಿ ಇವೆರಡರದು ಇಂಟರ್ಮೀಡಿಯೇಟ್ ಪಿಂಕ್ ಕಲರ್ ಅಂತ ಬಂದಿತ್ತು. ಓಕೆ, ಇದನ್ನ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಥವಾ ಪಾರ್ಷಿಯಲ್ ಡಾಮಿನೆನ್ಸ್ ಅಥವಾ ಬ್ಲೆಂಡೆಡ್ ಡಾಮಿನೆನ್ಸ್ ನಲ್ಲಿ ಎಕ್ಸಾಂಪಲ್ ಕಲ್ತಿದ್ವಿ. ಸೊ ಒಂದ್ ಕಡೆ ಏನಾಯ್ತು, ಡಾಮಿನೆಂಟ್ ಅಲೀಲ್ ಮಾತ್ರ ಎಕ್ಸ್ಪ್ರೆಸ್ ಆಗಿ ಪೇರೆಂಟಲ್ ಕ್ಯಾರೆಕ್ಟರ್, ಟಾಲ್ ಕ್ಯಾರೆಕ್ಟರ್ ಅದು ಎಕ್ಸ್ಪ್ರೆಸ್ ಮಾಡ್ತು ಫಿನೋಟಿಪಿಕಲಿ, ಜಿನೋಟೈಪ್ ಅಲ್ಲ. ಓಕೆ, ಇನ್ನೊಂದು ಎಕ್ಸಾಂಪಲ್ ನಲ್ಲಿ F1 ನಲ್ಲಿ ಬಂದಂತಹ ಹೈಬ್ರಿಡ್ಸ್ಗಳು ಎರಡೂ ಪೇರೆಂಟ್ಸ್ ಅನ್ನು ಅವೇನ್ ಮಾಡ್ಲಿಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಲ್ಲ. ಇಂಟರ್ಮೀಡಿಯೇಟ್, ಇವೆರಡರದ್ದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಅನ್ನ ಅವು ಎಕ್ಸ್ಪ್ರೆಸ್ ಮಾಡಿದ್ವು. ಬಟ್ ಇನ್ನೂ ಒಂದು ಎಕ್ಸಾಂಪಲ್ ಇದೆ ಅಂತೆ ನೇಚರ್ ನಲ್ಲಿ. ಅಲ್ಲೇನಾಗ್ತಾ ಇದೆ ಅಂತಂದ್ರೆ, ಇವಾಗ ಎ ಮತ್ತೆ ಬಿ ಅಂತ ಒಂದು ಪೇರ್ ಆಫ್ ಅಲೀಲ್ಸ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಆರ್ಗಾನಿಸಮ್ಸ್ ಅಂತ. ಇಲ್ಲಿಂದ ಎ ಗ್ಯಾಮೆಟ್ ಬಂತು, ಇಲ್ಲಿಂದ ಬಿ ಗ್ಯಾಮೆಟ್ ಬಂತು. ಫರ್ಟಿಲೈಸೇಷನ್ ಆಗಿ F1 ಜನರೇಷನ್ ಅಲ್ಲಿ ದೇ ಆರ್ ಫಾರ್ಮಿಂಗ್ AB. ಓಕೆ, ಇದು ಒಂದು ಆರ್ಗ್ಯಾನಿಸಮ್ ಜಿನೋಟೈಪ್. ಇದ್ರದ್ದು ಫಿನೋಟೈಪ್ ಹೆಂಗಿದೆ ಅಂತಂದ್ರೆ, ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಬೋತ್ ದ ಪೇರೆಂಟಲ್ ಕ್ಯಾರೆಕ್ಟರ್. ಅಂದ್ರೆ ಈ ಪೇರೆಂಟದ ಕ್ಯಾರೆಕ್ಟರ್ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಅಂಡ್ ಈ ಪೇರೆಂಟದ ಕ್ಯಾರೆಕ್ಟರ್ ಅದು F1 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಇಲ್ಲೇನಾಗಿತ್ತು, F1 ಅಲ್ಲಿ ಕೇವಲ ಒಂದೇ ಒಂದು ಪೇರೆಂಟ್ ಅದು ಫಿನೋಟೈಪ್ ಅನ್ನ ಎಕ್ಸ್ಪ್ರೆಸ್ ಮಾಡಿತ್ತು. ಇಲ್ಲಿ ಇವೆರಡು ಮಧ್ಯದ ಕ್ಯಾರೆಕ್ಟರ್ ಅನ್ನ ಅದು ಎಕ್ಸ್ಪ್ರೆಸ್ ಮಾಡಿತ್ತು. ರೆಡ್ ಮತ್ತೆ ಪಿಂಕ್ ಮಧ್ಯ, ಸಾರಿ, ರೆಡ್ ಫ್ಲವರ್ಸ್ ಮತ್ತೆ ವೈಟ್ ಫ್ಲವರ್ಸ್ ಮಧ್ಯ ಪಿಂಕ್ ಫ್ಲವರ್, ಇಲ್ಲಿ ಪಿಂಕ್ ಫ್ಲವರ್ ಆಗಿತ್ತು. ಸೊ ಎರಡು ಪೇರೆಂಟ್ ಇಲ್ಲದು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಬಟ್ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನಲ್ಲಿ ಏನಾಗ್ತಾ ಇದೆ ನೇಚರ್ ನಲ್ಲಿ, ಈ F1 ಹೈಬ್ರಿಡ್ ಈ ಪೇರೆಂಟ್ ಕ್ಯಾರೆಕ್ಟರ್ಸ್ ಅನ್ನ ಫಿನೋಟಿಪಿಕಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಅಂಡ್ ಇದನ್ನು ಕೂಡ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ಎಕ್ಸಾಂಪಲ್ ವಿ ಕಾಲ್ ಇಟ್ ಆಸ್ ಅ ಕೋಡಾಮಿನೆನ್ಸ್. ಕೋ ಅಂತಂದ್ರೆ ಏನು, ಒಟ್ಟೊಟ್ಟಿಗೆ ಅಂತ ಅರ್ಥ, ಎರಡು ಸೇರಿ ಅಂತ ಅರ್ಥ. ಯಾವ್ದು ಎರಡು ಸೇರಿ? ಎರಡು ಪೇರೆಂಟ್ ಫಿನೋಟೈಪ್ ಅನ್ನ ಸೇರಿ ಎರಡು ಫಿನೋಟೈಪ್ ಅನ್ನು ಈ ಹೈಬ್ರಿಡ್ ನಲ್ಲಿ ನಾವು ಕಾಣಬಹುದು. ಅಂತಹ ಎಕ್ಸಾಂಪಲ್ಸ್ ಗಳನ್ನ, ಅಂತಹ ಒಂದು ಫೆನಾಮಿನನ್ ಅನ್ನ, ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ? ಕೋಡಾಮಿನೆನ್ಸ್ ಅಂತ ಕರಿತೀವಿ. ಕೋ ಅಂದ್ರೆ ಎರಡು ಒಟ್ಟೊಟ್ಟಿಗೆ ಎಕ್ಸ್ಪ್ರೆಸ್ ಆಗ್ತಾ ಇದಾವೆ ಅಂತ. ಸೊ ಇದಕ್ಕೆ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಂಪಲ್ ಇದೆ, ಅದನ್ನ ಫಸ್ಟ್ ಸ್ಟಡಿ ಮಾಡೋಣಂತೆ. ಓಕೆ, ಅಂಡ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್ ಈಸ್ ABO ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್, ಮಲ್ಟಿಪಲ್ ಅಲ್ಲೆಲಿಸಮ್ಗೂ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪ್ ಬರುತ್ತೆ. ಕೋಡಾಮಿನೆನ್ಸ್ಗೂ ದ ಡಿಫರೆಂಟ್ ಟೈಪ್ಸ್ ಆಫ್ RBCs ವಿಚ್ ಆರ್ ಕಂಟ್ರೋಲಿಂಗ್ ದ ಬ್ಲಡ್ ಗ್ರೂಪ್. ಸೊ ನಮಗೆ ಇವಾಗ ಫುಲ್ ಹ್ಯೂಮನ್ ಪಾಪ್ಯುಲೇಷನ್ ತಗೊಂಡ್ರೆ ಕೆಲವೊಬ್ರದ್ದು ಬ್ಲಡ್ ಗ್ರೂಪ್ A ಇರುತ್ತೆ, ಕೆಲವೊಬ್ರದ್ದು B ಇರುತ್ತೆ, AB ಕೂಡ ಇರುತ್ತೆ, ಅಂಡ್ O ಕೂಡ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಎಕ್ಸಾಂಪಲ್ ಇಟ್ ಈಸ್ ಫಾರ್ ಮಲ್ಟಿಪಲ್ ಅಲ್ಲೆಲಿಸಮ್ ಅಂಡ್ ಕೋಡಾಮಿನೆನ್ಸ್. ಹೆಂಗೆ ಅಂತ ನಾವಿಲ್ಲಿ ಕ್ರಾಸ್ ಮಾಡಿ ನೋಡೋಣ. ನಾವು ಸಿ ಹಿಯರ್ ಎಕ್ಸಾಂಪಲ್ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಅಥವಾ ABO ಬ್ಲಡ್ ಗ್ರೂಪ್ ಇನ್ ಮ್ಯಾನ್ ಹಂಗಂತನೂ ಕರಿಬಹುದು. ನಾವು ಸಿ ಹಿಯರ್, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಈ ಬ್ಲಡ್ ಗ್ರೂಪ್ ಅಂತ ಏನಿದೆಯಲ್ಲ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜೀನ್ ಇದೆ. ಓಕೆ, ಅಂಡ್ ದ್ಯಾಟ್ ಜೀನ್ ವಿ ಕಾಲ್ ಇಟ್ ಆಸ್ ಅ ಐ. ಓಕೆ, ಬ್ಲಡ್ ಗ್ರೂಪ್ ಅನ್ನ, ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಜೀನ್ಸ್ ಇರುತ್ತೆ. ಸೊ ಬ್ಲಡ್ ಗ್ರೂಪ್ ನಾವೇನು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಲ್ಲ, ನಂದು B ಪಾಸಿಟಿವ್, ನಿಂದು A ಪಾಸಿಟಿವ್, O ಪಾಸಿಟಿವ್, O ನೆಗೆಟಿವ್, ಈ ಪಾಸಿಟಿವ್ ನೆಗೆಟಿವ್ ಸೆಕ್ಷನ್ ಬಿಟ್ಬಿಡಿ, ಅದು ಬೇರೆ RH ಫ್ಯಾಕ್ಟರು. ಜಸ್ಟ್ ನಮಗೆ ಬ್ಲಡ್ ಗ್ರೂಪ್ ಮಾತ್ರ, A ಬ್ಲಡ್ ಗ್ರೂಪ್,
ಬಿ ಬ್ಲಡ್ ಗ್ರೂಪ್, ಎ ಬಿ ಬ್ಲಡ್ ಗ್ರೂಪ್ ಅಂಡ್ ಓ ಬ್ಲಡ್ ಗ್ರೂಪ್. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜೀನ್ ಇದೆ ಅಂತೆ ಐ. ಓಕೆ, ನಾವು ವಾಟ್ ದಿಸ್ ಐ, ಯೂಶುವಲ್ ಆಗಿ ಅದು ಐ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಡಿನಲ್ಲಿ ಏನ್ RBCs ಗಳಿರ್ತಾವಲ್ಲ, ದಿಸ್ ಈಸ್ RBC. ಓಕೆ, ಸೊ ಈ RBCದು ಪ್ಲಾಸ್ಮಾ ಮೆಂಬ್ರೇನ್ ಏನಿದೆ ಹೊರಗಡೆ, ಈ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಈ ರೀತಿಯಾದಂತಹ ಶುಗರ್ ಮೊಲಿಕ್ಯೂಲ್ಸ್ಗಳು ಪ್ರೊಟ್ರೂಡ್ ಆಗಿರ್ತವೆ. ಪ್ರೊಟ್ರೂಡ್ ವರ್ಡ್ ಗಿವನ್ ಇನ್ NCERT. ಪ್ರೊಟ್ರೂಡ್ ಅಂದ್ರೆ ಏನು, ಹಿಂಗೆ ಹೊರಗಡೆ ಬಂದಿರ್ತವೆ ಅಂತ ಅರ್ಥ. ಶುಗರ್ ಪಾಲಿಮರ್ಸ್, ಪಾಲಿಮರ್ಸ್ ಅಂದ್ರೆ ಏನು, ಮೊನೋಮರ್ಸ್ಗಳು ಒಂದೊಂದೇ ಅಟ್ಯಾಚ್ ಆಗಿ ಪಾಲಿಮರ್ಸ್ ಗಳನ್ನ ಮಾಡಿರ್ತವೆ. ಸೊ ವಿಚ್ ಟೈಪ್ ಆಫ್ ಶುಗರ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್, ಈ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಯಾವ ರೀತಿಯಾದಂತಹ ಶುಗರ್ ಎಕ್ಸ್ಪ್ರೆಸ್ ಆಗಬೇಕು ಅನ್ನೋದರ ಮೇಲೆ ನಮ್ದು ಬ್ಲಡ್ ಗ್ರೂಪ್ ಡಿಸೈಡ್ ಆಗುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಎ ಬ್ಲಡ್ ಗ್ರೂಪ್ ನಲ್ಲಿ ಬೇರೆ ಶುಗರ್ ಇರುತ್ತೆ, ಬಿ ದಲ್ಲಿ ಬೇರೆ ಶುಗರ್ ಇರುತ್ತೆ. ಸೊ ಬೇರೆ ಬೇರೆ ಬ್ಲಡ್ ಗ್ರೂಪಿಗೆ ಬೇರೆ ಬೇರೆ ಶುಗರ್ಸ್ಗಳು ಅಲ್ಲಿ ಎಕ್ಸ್ಪ್ರೆಸ್ ಆಗ್ತವೆ. ಸೊ ವಿಚ್ ಟೈಪ್ ಆಫ್ ಶುಗರ್ ಹ್ಯಾಸ್ ಟು ಬಿ ಗಿವನ್ ಹಿಯರ್ ಇಸ್ ಕಂಟ್ರೋಲ್ಡ್ ಬೈ ಐ ಜೀನ್. ಸೊ ಐ ಜೀನ್ ಕಂಟ್ರೋಲ್ ಮಾಡ್ತಾ ಇದೆ ಅಂತೆ ಯಾವ ಶುಗರು RBC ಮೇಲೆ ಇರಬೇಕು ಅಂತ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಬ್ಲಡ್ ಗ್ರೂಪ್ ಗಳನ್ನ ಹೇಳ್ತೀವಿ. ಓಕೆ, ಇದು ಒಂದು ಕಾನ್ಸೆಪ್ಟ್. ಸ್ವಲ್ಪ ಹೊರಗಡೆ ಬಂದ್ರೆ ಇದೇನು ಐ ಜೀನ್ ಇದೆಯಲ್ಲ, ದಿಸ್ ಐ ಜೀನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 3 ಅಲೀಲ್ಸ್. ಸೊ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೀಲ್ಸ್ ಗಳು ಐ ಜೀನ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತವೆ. ಮೊದಲನೇದನ್ನ ನಾವು IA ಅಂತ ಕರಿತೀವಿ, ಎರಡನೇ ಅಲೀಲು IB ಅಂತ ಕರಿತೀವಿ, ಮೂರನೇದನ್ನ I0 ಅಥವಾ ಸ್ಮಾಲ್ I ಅಂತಾನು ಕರಿತೀವಿ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ನಾನು ಹೇಳಿದ್ನಲ್ಲ, ಇವಾಗ ನೀವು ಹೈಟ್ ಅನ್ನ ತಗೊಂಡ್ರೆ ಹೈಟ್ ಅನ್ನ ಕಂಟ್ರೋಲ್ ಮಾಡುವಂತಹ ಜೀನ್ ಏನಿದೆ ಅದು ಕ್ಯಾಪಿಟಲ್ ಟಿನೂ ಇರ್ಬೋದು, ಸ್ಮಾಲ್ ಟಿನೂ ಇರ್ಬೋದು. ಶೇಪ್ ಅದು ರೌಂಡ್ ಇರ್ಬೋದು, ರಿಂಕಲ್ಡ್ ಇರ್ಬೋದು. ಸೊ ಇವು ಜೀನ್ ಅಲೀಲ್ಸ್ಗಳು, ಡಿಫರೆಂಟ್ ಅಲೀಲ್ಸ್ಗಳು. ಅದೇ ರೀತಿಯಾಗಿ ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡುವಂತಹ ಏನು ಜೀನ್ ಇದೆಯಲ್ಲ ಅದು 3 ಫಾರ್ಮ್ ನಲ್ಲಿ ನಮಗೆ ಸಿಗುತ್ತಂತೆ. IA ಫಾರ್ಮ್, IB ಮತ್ತೆ ಸ್ಮಾಲ್ I ಅಥವಾ I0 ಅಂತ ಹೇಳ್ತಾರೆ. ಇದು ಏನು ಅಂತ ಮುಂದೆ ಹೇಳ್ತೀನಿ, ಜಸ್ಟ್ ಇವಾಗ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಮಲ್ಟಿಪಲ್ ಅಲಿಲಿಸಮ್. ಯಾಕೆ ಎರಡು ಕಾನ್ಸೆಪ್ಟ್ ಒಂದ್ರಗೊಂದು ಹಿಂಗೆ ಇಂಟರ್ಮಿಂಗಲ್ ಆಗಿರ್ತವೆ, ಇಂಟರ್ಮಿಕ್ಸ್ ಆಗಿದ್ದಾವೆ ಅಂತಂದ್ರೆ ಕೋಡಾಮಿನೆನ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಹ್ಯೂಮನ್ ಬ್ಲಡ್ ಗ್ರೂಪ್ ಅದು. ಅಲ್ಲಿ ನಮಗೆ ಐ ಜೀನ್ ಬರುತ್ತೆ. ಈ ಐ ಜೀನು 3 ವೇರಿಯೇಷನ್ಸ್ ನಲ್ಲಿ ಸಿಗುತ್ತಂತೆ, IA, IB ಅಂಡ್ I0. ಸೊ ವೇರಿಯೇಷನ್ಸ್ ಮೋರ್ ದನ್ 2 ಅಲಿಲ್ಸ್ ಇತ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಮಲ್ಟಿಪಲ್ ಅಲಿಲಿಸಮ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಅಲಿಲಿಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಅಂತಂದ್ರೆ ನಾವು ಇಮ್ಯಾಜಿನ್ ದೇರ್ ಇಸ್ ಅ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಮೇಡಮ್ ಏನೋ ಡೆಪ್ತ್ ಅಲ್ಲಿ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಅ ಹೋಮೋಲೋಗಸ್ ಕ್ರೋಮೋಸೋಮ್. ಓಕೆ, ಈ ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ ಇಲ್ಲೊಂದು ಲೋಕಸ್ ಇದೆ, ಪೊಸಿಷನ್. ಓಕೆ, ಅಂಡ್ ದಿಸ್ ಈಸ್ ದ ಪ್ಲೇಸ್ ವೇರ್ ದ ಜೀನ್ ಫಾರ್ ಬ್ಲಡ್ ಗ್ರೂಪ್ ಅಥವಾ ದ ಜೀನ್ ಫಾರ್ ಯಾವುದೋ ಒಂದು ಕ್ಯಾರೆಕ್ಟರ್ ಇಲ್ಲಿ ಇದೆ ಅಂತ ಅನ್ಕೊಳ್ಳಿ. ನಾವಿಲ್ಲಿ ಬ್ಲಡ್ ಗ್ರೂಪ್ ಅನ್ನ ಹೇಳ್ತಾ ಇದೀವಲ್ಲ, ಸೊ ದೇರ್ ಈಸ್ ಎ ಐ ಜೀನ್ ಹಿಯರ್. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಐ ಜೀನು ಆ ಲೋಕಸ್ ಮೇಲೆ ಪ್ರೆಸೆಂಟ್ ಆಗಿದೆ. ಸೊ ನಾವಿಲ್ಲಿ ಐ ಏನು ಇರ್ಬೋದು ಅಥವಾ ಇಲ್ಲಿ IB ಇರ್ಬೋದು. ಓಕೆ, ಇನ್ನೂ ಒಂದು ಪಾಸಿಬಿಲಿಟಿ, ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ I0 ಇರ್ಬೋದು. ಓಕೆ, ಯಾಕೆ ಇದನ್ನ ಡ್ರಾ ಮಾಡಿದೆ ಅಂತಂದ್ರೆ ಅಲೀಲ್ಸ್ ಗಳು ಎಷ್ಟೇ ಇದ್ರು 3 ಇರ್ಲಿ, 4 ಇರ್ಲಿ, 5 ಇರ್ಲಿ, ಬಟ್ ದೇ ಆರ್ ಅಕ್ಯುಪೈಯಿಂಗ್ ದ ಸೇಮ್ ಲೋಕಸ್, ಸೇಮ್ ಪೊಸಿಷನ್ ಆನ್ ಅ ಹೋಮೋಲಾಗಸ್ ಕ್ರೋಮೋಸೋಮ್. ಒಂದು IAದು ಇಲ್ಲಿತ್ತು ಅಂತಂದ್ರೆ IBದು ಇಲ್ಲೆಲ್ಲೋ ಇದೆ ಅಂತ ಅರ್ಥ ಅಲ್ಲ. ಈ ಹೋಮೋಲಾಗಸ್ ಕ್ರೋಮೋಸೋಮ್ ನಲ್ಲಿ ಯಾವ ಪೊಸಿಷನ್ ಗೆ ಒಂದು ಜೀನ್ ಇದೆಯಲ್ಲ ಆ ಜೀನ್ ಇದ್ದು ಡಿಫ್ರೆಂಟ್ ವೇರಿಯೇಷನ್ಸ್ ಅದೇ ಪೊಸಿಷನ್ ನಲ್ಲಿ ಬೇರೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಗಳ ಮೇಲೆ ಇರ್ತವೆ. ಕಾನ್ಸೆಪ್ಟ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಮಲ್ಟಿಪಲ್ ಅಲಿಲಿಸಮ್ಸ್ ನಲ್ಲಿ ಮೋರ್ ದನ್ 2 ಅಲಿಲ್ಸ್ ಇರ್ಲಿ, 10 ಇರ್ಲಿ, 20 ಇರ್ಲಿ, ಎಷ್ಟೊಂದು ವೇರಿಯೇಷನ್ಸ್ ಇರ್ಲಿ, ಆ ವೇರಿಯೇಷನ್ಸ್ ಇರುವಂತಹ ಎಲ್ಲಾ ಅಲಿಲ್ಸ್ಗಳು ಸೇಮ್ ಲೋಕಸ್ ಮೇಲೆನೆ ಇರ್ತವೆ. ಒಂದಿಲ್ಲಿ ಒಂದಲ್ಲಿ ಹಂಗೇನು ಇರೋದಿಲ್ಲ. ಓಕೆ, 10 ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇದ್ರೆ 10 ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಸೇಮ್ ಪೊಸಿಷನ್ ಮೇಲೆ ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡುವಂತಹ ಜೀನು ಪ್ರೆಸೆಂಟ್ ಇರುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಓಕೆ, ನಾವು ಕಮಿಂಗ್ ಬ್ಯಾಕ್ ಹಿಯರ್. ಸೊ ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಐ ಜೀನ್ ಇದೆ. ಐ ಜೀನು 3 ಡಿಫ್ರೆಂಟ್ ವೇರಿಯೇಷನ್ಸ್ ನಲ್ಲಿ ಅದು ಪ್ರೆಸೆಂಟ್ ಇರುತ್ತೆ, IA, IB ಅಂಡ್ IAA. ಓಕೆ, ನಾವು ಸಿ ಹಿಯರ್, ಇಲ್ಲೇ ಹಾಕ್ತೇನೆ ನೋಡಿ. ಯಾವಾಗ IA ಅಲೀಲ್ ಇರುತ್ತಲ್ಲ ಅವಾಗ ಏನಾಗ್ತಾ ಇದೆ ಅಂತೆ,
if this is the RBC, ಈ RBC ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲೇನು ಶುಗರ್ ಅಂತ ನಾವೇನು ಹೇಳಿದ್ವಲ್ಲ, ದ ಟೈಪ್ ಆಫ್ ಶುಗರ್ ಈಸ್ A. ಓಕೆ, ಈ RBC ಮೇಲೆ ಎಕ್ಸ್ಪ್ರೆಸ್ ಆದಂತಹ ಶುಗರ್ A ಯಾವಾಗ ಅಲೀಲ್ IA ಇದ್ದಾಗ. ಓಕೆ, ನೆಕ್ಸ್ಟ್ ಯಾವ್ದಿದೆ, IB ಇದೆ. ಸೊ IB ಇದ್ದಾಗ ಅಂತಹ RBCs ಗಳ ಮೇಲೆ ಇರುವಂತಹ ಶುಗರು B. ಸೊ B ಶುಗರು ಇಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಓಕೆ, ಅಂಡ್ ಥರ್ಡ್ ಕಂಡೀಷನ್, ಯಾವಾಗ I0 ಇರುತ್ತಲ್ಲ ಅಂತಹ RBCs ನಲ್ಲಿ ಯಾವುದೇ ರೀತಿಯಾದಂತಹ ಶುಗರು ಎಕ್ಸ್ಪ್ರೆಸ್ ಆಗಿರೋದಿಲ್ಲ. ಸೊ ನಾವು ಲಾಸ್ಟ್ ಇದು ವಿಡಿಯೋದಲ್ಲಿ ನೋಡಿದ್ವಲ್ಲ, ಎನ್ಸೈಮ್ಸ್ ಫಾರ್ಮ್ ಆಗಬಹುದು, ಅಥವಾ ಎನ್ಸೈಮ್ಸ್ ಸ್ಟ್ರಕ್ಚರ್ ಚೇಂಜ್ ಇರ್ಬೋದು, ಅಥವಾ ಎನ್ಸೈಮ್ಸ್ ಎಫಿಷಿಯನ್ಸಿ ಸೇಮ್ ಇರ್ಬೋದು, ಅಥವಾ ಎನ್ಸೈಮ್ ಫಾರ್ಮ್ ಆಗದೆ ಇರ್ಬೋದು ಅಂತ ಮ್ಯುಟೇಷನ್ಸ್ಗಳಾಗಿ. ಅದೇ ರೀತಿ ಮಲ್ಟಿಪಲ್ ಅಲಿಸಮ್ ಕಾನ್ಸೆಪ್ಟ್ ಯಾಕೆ ಬಂತು, ಬಿಕಾಸ್ ಸಿಂಗಲ್ ಜೀನದ ಅಲೀಲು ಮ್ಯುಟೇಷನ್ ಆಗ್ತಾ ಆಗ್ತಾ ಬೇರೆ ಬೇರೆ ವೇರಿಯೇಷನ್ಸ್ ಗಳನ್ನ ಫಾರ್ಮ್ ಮಾಡಿದೆ ಅಂತ. ಸಿಂಪಲ್ ಗೊತ್ತಾಗುತ್ತೆ ಯಾಕೆ ಮಲ್ಟಿಪಲ್ ಅಲಿಸಮ್ ಬಂತು, ಯಾಕೆ ಒಂದೇ ಜೀನದ್ದು ಒಂದೇ ಅಲೀಲದ್ದು ಡಿಫ್ರೆಂಟ್ ಫಾರ್ಮ್ಸ್ ಬಂತು, ಬಿಕಾಸ್ ಅಷ್ಟು ಸತ್ಯ ಅದು ಮ್ಯುಟೇಷನ್ ಆಗ್ತಾ ಇದೆ ಅಂತ ಅರ್ಥ. ಪ್ರತಿ ಸಲ ಮ್ಯುಟೇಷನ್ ಆದಾಗ ಬೇರೆ ಬೇರೆ ಅಲೀಲ್ಸ್ ಗಳನ್ನ ಅದು ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲೇನ್ ಕಲ್ತ್ವಿ, IA ಇದ್ರೆ A ಶುಗರ್, IB ಇದ್ರೆ B ಶುಗರ್, ಅಂಡ್ I0 ಅಥವಾ ಸ್ಮಾಲ್ I ಇದ್ರೆ ಯಾವುದು ಶುಗರು ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದಿಲ್ಲ ಅಂತ ಅರ್ಥ. ಓಕೆ, ನಾವು ಒನ್ ಮೋರ್ ಪಾಯಿಂಟ್ ಹಿಯರ್, ನಾವು ಬ್ಲಡ್ ಗ್ರೂಪ್ಗಳನ್ನ ಕಲಿಬೇಕಾದ್ರೆ ಆಂಟಿಜನ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ನಾವಲ್ಲಿ ಏನ್ ಆಂಟಿಜನ್ ಅಂತ ಏನ್ ಹೇಳ್ತೀವಲ್ಲ, that antigen is nothing but these sugar molecules. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ನಾವು ಬ್ಲಡ್ ಗ್ರೂಪ್ ನಲ್ಲಿ ಬ್ಲಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿರುವಂತಹ ಆಂಟಿಜನ್ಸ್ ಆಂಟಿಬಾಡೀಸ್ ಮತ್ತೆ ಅಗ್ಲೂಟಿನೇಷನ್ ಆಗಬಾರ್ದು ಅಂತ ಏನು ಓದ್ತೀವಲ್ಲ, ಸೊ ಅದೇನ್ ಆಂಟಿಜನ್ ಅಂತ ಒಂದು ಇದೆಯಲ್ಲ, ದ್ಯಾಟ್ ಆಂಟಿಜನ್ ಇಸ್ ನಥಿಂಗ್ ಬಟ್ ಅ ಶುಗರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಆನ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ RBC. ಅಂಡ್ ವಿಚ್ ಟೈಪ್ ಆಫ್ ಶುಗರ್, ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದ I gene. ಸೊ I gene IA ಫಾರ್ಮ್ ಅಲ್ಲಿ ಇದ್ರೆ A ಶುಗರ್ ಆಗುತ್ತೆ, ಬ್ಲಡ್ ಗ್ರೂಪ್ A ಆಗುತ್ತೆ. ಅಲೀಲು IB ಫಾರ್ಮ್ ಅಲ್ಲಿ ಇದ್ರೆ B ಶುಗರ್ ಅನ್ನ ಫಾರ್ಮ್ ಮಾಡುತ್ತೆ, B ಬ್ಲಡ್ ಗ್ರೂಪ್ ಆಗುತ್ತೆ. ಅಂಡ್ I0 ಇತ್ತು ಅಂತಂದ್ರೆ ಯಾವುದು ಶುಗರ್ ಅನ್ನ ಅದು ಪ್ರೊಡ್ಯೂಸ್ ಮಾಡೋದಿಲ್ಲ, ಅವಾಗ ಬ್ಲಡ್ ಗ್ರೂಪ್ O ಆಗುತ್ತೆ. ಇನ್ನು ಒಂದು ಬ್ಲಡ್ ಗ್ರೂಪ್ ಅನ್ನ ಬಿಟ್ಟೆ AB ಅನ್ನುವಂಥದ್ದು, ಅದು ಏನು ಅಂತ ನಾನು ಇವಾಗ ಕಲಿಸ್ತೀನಿ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ನಮಗೆ? ಓಕೆ, ಮಲ್ಟಿಪಲ್ ಅಲಿಸಮ್ ಗೊತ್ತಾಯ್ತು, ಇಲ್ಲಿರುವಂತಹ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. Now coming back to the main important point here. Now just imagine, ಇವಾಗ ಯಾವುದೋ ಒಂದು ಜೀನ್ ಇದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು A ಅಂತ ಒಂದು ಜೀನ್ ಇದೆ. ಓಕೆ, ಈ ಜೀನು ಒಂದು ಕ್ಯಾರೆಕ್ಟರ್ ಅನ್ನ ಅದು ಕಂಟ್ರೋಲ್ ಮಾಡ್ತಾ ಇದೆ. ವೆರಿ ಇಂಪಾರ್ಟೆಂಟ್, ಇದು ಅರ್ಥ ಆಗ್ಬೇಕು ನಿಮ್ಗೆ. ಒಂದು ಜೀನ್ ಇದೆ, ಅದು ಯಾವುದೋ ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಯಾವುದು ಅಂತ ತಲೆ ಕೆಡಿಸ್ಕೋಬೇಡಿ, ಯಾವುದೋ ಒಂದು ಕ್ಯಾರೆಕ್ಟರ್. ಈ ಜೀನು ಕೆಲವೊಂದ್ಸತಿ A1 ಫಾರ್ಮ್ ನಲ್ಲಿ ಇರುತ್ತೆ, ಕೆಲವೊಂದ್ಸತಿ A2 ಫಾರ್ಮ್ ನಲ್ಲಿ ಇರುತ್ತೆ, ಕೆಲವೊಂದ್ಸತಿ A3 ಫಾರ್ಮ್ ನಲ್ಲಿ ಇರುತ್ತೆ, A4 ಫಾರ್ಮ್ ನಲ್ಲಿ ಇರುತ್ತೆ. ದಟ್ ಮೀನ್ಸ್ ದೀಸ್ ಆರ್ ದ ಡಿಫರೆಂಟ್ ಅಲೀಲ್ಸ್. ಒಂದೇ ಜೀನದ್ದು ಡಿಫರೆಂಟ್ ಅಲೀಲ್ಸ್ಗಳು. ಸೊ ಇಟ್ ಈಸ್ ಅ ಮಲ್ಟಿಪಲ್ ಅಲಿಲಿಸಮ್. ಓಕೆ, ನಮ್ಮ ಹತ್ರ ಒಂದು ಜೀನದ್ದು ಸಾವಿರಾರು ವೇರಿಯೇಷನ್ಸ್ಗಳು ಇದ್ರೂ ಅಟ್ ಎ ಟೈಮು ನಾವು ಬರಿಬೇಕಾಗಿದ್ದು 2 ಅಲೀಲ್ಸ್ಗಳು ಮಾತ್ರ. ಕ್ಯಾನ್ ಯು ಇಮ್ಯಾಜಿನ್ ಯಾಕೆ? ಬಿಕಾಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್. ಸೊ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ಒಂದ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಮದರ್ ಇಂದ ಬಂದಿದೆ, ಒಂದ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಫಾದರ್ ಇಂದ ಬಂದಿದೆ. ಸೊ ನಿಮ್ಮ ಹತ್ರ 10 ವೇರಿಯೇಷನ್ಸ್ ಇದ್ರು, 10 ಅಲೀಲ್ಸ್ ಗಳಿದ್ರು ಒಂದು ಕ್ಯಾರೆಕ್ಟರ್ ಅದ್ದು, ಅಟ್ ಎ ಟೈಮು 2 ಮಾತ್ರ ಎಕ್ಸ್ಪ್ರೆಸ್ ಆಗಿರ್ತವೆ ಇಂಡಿವಿಜುವಲ್ ನಲ್ಲಿ. ವೈ? ಬಿಕಾಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್, 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರಬಹುದು. ಸೊ ಇರುವಂತಹ ಎಲ್ಲಾ ಪಾಸಿಬಿಲಿಟಿನಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಗಳ ಪಾಸಿಬಿಲಿಟಿ ಇದೆಯೋ ಅಂತಹ ಕಾಂಬಿನೇಷನ್ಸ್ ಗಳನ್ನ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ಇರ್ತವೆ. ನಾನೇನ್ ಹೇಳಿದೆ, ಇಲ್ಲಿ 4 ಅಲೀಲ್ ಇದೆಯಲ್ಲ, ಒಂದ್ ಯಾವುದೋ ಒಂದು ಆರ್ಗ್ಯಾನಿಸಮ್ ನಲ್ಲಿ A1 A3 ಅನ್ನುವಂತಹ ಅಲೀಲ್ಸ್ಗಳು ಇರ್ಬೋದು, ಫ್ಯೂಸ್ ಆಗಿರ್ಬೋದು, ಅಥವಾ A2 ಮತ್ತೆ A4 ಅನ್ನುವಂತಹ ಅಲೀಲು ಫ್ಯೂಸ್ ಆಗಿರ್ಬೋದು ಆರ್ಗ್ಯಾನಿಸಮ್ ನಲ್ಲಿ. ಅಂದ್ರೆ ಒಂದು ಮದರ್ ಇತ್ತು, ಒಂದು ಫಾದರ್ ಇತ್ತು. ಇನ್ ಕೇಸ್ ಮದರ್ ನಲ್ಲಿ A2 ಇತ್ತು, ಫಾದರ್ ನಲ್ಲಿ A3 ಇತ್ತು ಅಂತಂದ್ರೆ ಇವರಿಬ್ಬರ ಮಧ್ಯೆ ಮೇಟಿಂಗ್ ಆದಾಗ ಅಲ್ಲಿ ಫಾರ್ಮ್ ಆಗುವಂತಹ ಆರ್ಗ್ಯಾನಿಸಮ್ A2 A3 ಕಾಂಬಿನೇಷನ್ ಅನ್ನ ಹೊಂದಿರುತ್ತೆ. ಸೊ ನಾನು ಯಾಕೆ ಈ ಎಕ್ಸಾಂಪಲ್ ಹೇಳಿದೆ ಅಂತಂದ್ರೆ, ಇವಾಗ ಜಸ್ಟ್ ನಿಮಗೆ ಟಾಲ್ ಮತ್ತೆ ಡಾರ್ಫ್ ನ ಕಂಟ್ರೋಲ್ ಮಾಡುವಂತಹ 2 ಅಲೀಲ್ ಇತ್ತು ಅಂತಂದ್ರೆ
ಒಂದು 4-5 ಆರ್ಗ್ಯಾನಿಸಮ್ಸ್ ನಲ್ಲಿ ನೀವು ಕಂಡುಹಿಡಿಬಹುದು. ಸೊ ಓನ್ಲಿ 2 ಅಲೀಲ್ಸ್ ಗಳು ಮಾತ್ರ ಇದಾವೆ ಅಂತ. ಬಟ್ ಬೇರೆ ಬೇರೆ ಕಾಂಬಿನೇಷನ್ಸ್ ಅಲ್ಲಿನೂ ಅಲೀಲ್ಸ್ ಗಳು ಇದಾವೆ ಅಂತ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ನಿಮಗೆ ಹ್ಯೂಜ್ ಪಾಪ್ಯುಲೇಷನ್ ಬೇಕು. ಆರ್ ಯು ಗೆಟಿಂಗ್? ಇವಾಗ ಹ್ಯೂಮನ್ ಬೀಯಿಂಗ್ಸ್ ಇದ್ದು ಇಷ್ಟು ಬ್ಲಡ್ ಗ್ರೂಪ್ಸ್ ಇದಾವೆ ಅಂತ ನಿಮಗೆ ಪ್ರೂಫ್ ಬೇಕಂದ್ರೆ ಯು ಹ್ಯಾವ್ ಟು ಸ್ಟಡಿ ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್. ನೀವು ಒಂದು 4 ಜನನ ಬ್ಲಡ್ ಗ್ರೂಪ್ ಚೆಕ್ ಮಾಡಿ, ಒಂದು 5 ಜನನ ಚೆಕ್ ಮಾಡಿ, ಇಲ್ಲ ಬ್ಲಡ್ ಗ್ರೂಪ್ ಎ ಮತ್ತೆ ಬಿ ಮಾತ್ರ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕೆ? ಬಿಕಾಸ್ ಬ್ಲಡ್ ಗ್ರೂಪ್ ಅನ್ನುವಂತಹದ್ದು ಮಲ್ಟಿಪಲ್ ಅಲಿಲಿಸಮ್. ಇಟ್ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೀಲ್ಸ್. ಆ ಎಲ್ಲಾ ಅಲೀಲ್ಸ್ ಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಎಕ್ಸಾಮಿನ್ ಅ ಗ್ರೂಪ್ ಆಫ್ ಪೀಪಲ್, ಯು ಹ್ಯಾವ್ ಟು ಎಕ್ಸಾಮಿನ್ ಅ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು? ಒಂದು ಗ್ರೂಪ್ ಆಫ್ ಪೀಪಲ್, ಜನಸಂಖ್ಯೆ ಅಂತ ನಾವೇನ್ ಹೇಳ್ತೀವಲ್ಲ. ಸೊ ಮಲ್ಟಿಪಲ್ ಅಲಿಲಿಸಮ್ ಕಂಪಲ್ಸರಿ ರೂಲ್ ಏನು? ಇದನ್ನ ನಾವು ಪಾಪ್ಯುಲೇಷನ್ ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಜಸ್ಟ್ ಒಂದ್ 2-3 ಜೀವಿಗಳನ್ನ ಇಟ್ಕೊಂಡು ಮಲ್ಟಿಪಲ್ ಅಲಿಲಿಸಮ್ ಅನ್ನ ಬರೀಲಿಕ್ಕೆ ಆಗಲ್ಲ. ಹ್ಯೂಜ್ ಪಾಪ್ಯುಲೇಷನ್ ಇರಬೇಕು, ಅಂದ್ರೆ ಅಷ್ಟು ವೇರಿಯೇಷನ್ಸ್ ಗಳು ಇರಬೇಕು. ಸೊ ನಿಮ್ಗೆ ಜನಸಂಖ್ಯೆ ಜಾಸ್ತಿ ಇದ್ದಷ್ಟು, ನಿಮ್ಗೆ ಎಕ್ಸಾಮಿನ್ ಮಾಡುವಂತಹ ನಂಬರ್ ಆಫ್ ಪೀಪಲ್ ಜಾಸ್ತಿ ಇದ್ದಷ್ಟು ಎಲ್ಲಾ ಅಲೀಲ್ಸ್ ಗಳು ಒಂದಲ್ಲ ಒಬ್ಬರಲ್ಲಿ ಅದು ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ಈ ಪಾಯಿಂಟ್ ಕೇಳ್ಬೋದು. ಮಲ್ಟಿಪಲ್ ಅಲಿಲಿಸಮ್ ನ ಸ್ಟಡಿ ಮಾಡ್ಲಿಕ್ಕೆ ವಿ ನೀಡ್ ಅ ಪಾಪ್ಯುಲೇಷನ್, ವಿ ನೀಡ್ ಅ ಗ್ರೂಪ್ ಆಫ್ ಪೀಪಲ್, ಬಿಕಾಸ್ ದ ನಂಬರ್ ಆಫ್ ಅಲೀಲ್ಸ್ ಆರ್ ಮೋರ್, ಸೊ ದ ಕಾಂಬಿನೇಷನ್ಸ್ ವಿಲ್ ಬಿ ಮೋರ್, ಸೊ ವಿ ಕ್ಯಾನ್ ಸ್ಟಡಿ ಇಟ್ ಇನ್ ಅ ಪಾಪ್ಯುಲೇಷನ್. ಇದು ಒಂದೊಂದೇ ಕಾನ್ಸೆಪ್ಟ್ ನಾನು ನಿಮಗೆ ಜಾಯಿನ್ ಮಾಡ್ತಾ ಹೋಗ್ತೇನೆ. ಮಲ್ಟಿಪಲ್ ಅಲಿಲಿಸಮ್ ಆಯ್ತು, ಈ ಜೀನದ್ದು ಡಿಫ್ರೆಂಟ್ ಅಲೀಲ್ಸ್ ಗಳಾಯ್ತು, ಯಾವ ಅಲೀಲ್ ಇದ್ರೆ ಯಾವುದು ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಆಯ್ತು. ಅದಾದ್ಮೇಲೆ ಮಲ್ಟಿಪಲ್ ಅಲೀಲ್ ಅನ್ನ ನಾವು ಸ್ಟಡಿ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಪಾಪ್ಯುಲೇಷನ್, ವಿ ಹ್ಯಾವ್ ಟು ಕನ್ಸಿಡರ್ ಹ್ಯೂಜ್ ನಂಬರ್ ಆಫ್ ಪೀಪಲ್, ವಿ ಹ್ಯಾವ್ ಟು ಎಕ್ಸಾಮಿನ್ ದ ಹ್ಯೂಜ್ ನಂಬರ್ ಆಫ್ ಪೀಪಲ್, ದೆನ್ ಓನ್ಲಿ ವಿ ಕ್ಯಾನ್ ಮೇಕ್ ಔಟ್ ದ ಮೋರ್ ನಂಬರ್ ಆಫ್ ಅಲೀಲ್ಸ್. ಅವಾಗ ಮಾತ್ರ ನಮಗೆ ಜಾಸ್ತಿ ಅಲೀಲ್ಸ್ ಗಳು ಸಿಗ್ತವೆ, ಜಾಸ್ತಿ ಕಾಂಬಿನೇಷನ್ಸ್ ಗಳು ಸಿಗ್ತವೆ. ಅಂತಹ ಕೆಲವೊಂದು ಕಾಂಬಿನೇಷನ್ಸ್ ಅನ್ನ ನಾನು ಇವಾಗ ಇಲ್ಲಿ ಬರಿತೀನಿ ವಿತ್ ರಿಸ್ಪೆಕ್ಟ್ ಟು ಬ್ಲಡ್ ಗ್ರೂಪ್. ಅವಾಗ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾಕೆ ಮ್ಯಾಮ್ ಇಷ್ಟೆಲ್ಲ ಪೂರ್ತಿಯಾಗಿ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ ಅಂತ. ಓಕೆ, ಸೊ ಆರ್ ಯು ರೆಡಿ? ಸೊ ಎಷ್ಟೊಂದು ಅಲೀಲ್ಸ್ ಗಳು ಇದ್ರು ಅಟ್ ಎ ಟೈಮ್ ನಾವು 2 ಅಲೀಲ್ಸ್ ಅನ್ನ ಮಾತ್ರ ಬರಿಬೇಕು. ನಾವು ಇಮ್ಯಾಜಿನ್ there is a person who has IA and IA alleles. At a time 2 alleles ಗಳು ಮಾತ್ರ ಇರ್ತಾವ ನಮ್ಮ ಬಾಡಿನಲ್ಲಿ. ಸೊ IA ಮತ್ತೆ IA ಅಲೀಲ್ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಏನಾಯ್ತು ಇವಾಗ ಇಲ್ಲಿರುವಂತಹ ಏನು RBC ಇದೆಯಲ್ಲ, ಇವನ ಬ್ಲಡ್ ನಲ್ಲಿ ಏನು RBCs ಗಳು, ಕೆಂಪು ರಕ್ತ ಕಣಗಳೇನಿದಾವಲ್ಲ, ಇವು IA ಅಂತಂದ್ರೆ ಎ ಶುಗರ್. ಸೊ ಇವು ಎ ಶುಗರ್ ಅನ್ನ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ ಅಂತ ಅರ್ಥ. ದಿಸ್ ಈಸ್ RBC. ಅವಾಗ ಏನಾಯ್ತು, 2 IC ಏನೇ ಇದೆ ಅಂತಂದ್ರೆ ಇಲ್ಲಿ ಎಲ್ಲವೂ ಶುಗರ್ಸ್ ಗಳು ಏನೇ ಆಯ್ತು. ಅಂತಹ ಪರ್ಸನ್ ಬ್ಲಡ್ ಗ್ರೂಪ್ ಏನಿದೆಯಲ್ಲ, ಬ್ಲಡ್ ಗ್ರೂಪ್ ಅವಾಗ ಎ ಬ್ಲಡ್ ಗ್ರೂಪ್ ಆಯ್ತು. ಓಕೆ, ನೀವ್ ಯಾರಾದ್ರೂ ಎ ಬ್ಲಡ್ ಗ್ರೂಪ್ ಇದ್ದೀರಿ ಅಂತಂದ್ರೆ ನಿಮ್ದು ಜೆನೆಟಿಕ್ ಲೆವೆಲ್ ನಲ್ಲಿ ಬ್ಲಡ್ ಗ್ರೂಪ್ ಅನ್ನ ಮೇಂಟೈನ್ ಮಾಡುವಂತಹ, ಕಂಟ್ರೋಲ್ ಮಾಡುವಂತಹ ಜೀನ್ಸ್ ಗಳು ಹೋಮೋಜೈಗೋಟಿಕ್ ಇದಾವೆ, ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದಾವೆ ಅಂತ ಅರ್ಥ. ಓಕೆ, ಇನ್ನೂ ಒಂದು ಪಾಸಿಬಿಲಿಟಿ ಇದೆ. ಇನ್ ಕೇಸ್ ನಿಮ್ದ್ರಲ್ಲಿ IB ಮತ್ತೆ IB ಇದೆ ಅಂತ ಇಮ್ಯಾಜಿನ್ ಮಾಡಿ. ಅವಾಗ ಏನಾಯ್ತು, ಇಲ್ಲಿ ಒಂದು RBC, ಓಕೆ, ಇಲ್ಲಿ ನಿಮಗೆ ಬಿ ಶುಗರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಅಂತಹ ಪರ್ಸನ್ ಬ್ಲಡ್ ಗ್ರೂಪ್ ಏನಾಯ್ತು, ಬಿ ಆಯ್ತು. ಓಕೆ, ಸೊ ಎರಡರಲ್ಲೂ ನಾವು ಹೋಮೋಜೈಗಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್ ಇದೆ ಅಂತಂದ್ರೆ, ಇದೇನು IA ಮತ್ತೆ IB ಅಲೀಲ್ಸ್ ಗಳಿದಾವಲ್ಲ, these two alleles are dominant. These two alleles are dominant over I0 ಅಥವಾ or small I. ಓಕೆ, ಇರೋ 3 ಅಲೀಲ್ಸ್ ಇದಾವೆ. 3 ಅಲೀಲ್ಸ್ ಗಳು ಬ್ಲಡ್ ಗ್ರೂಪ್ ಅನ್ನೇ ಅವು ಮೇಂಟೈನ್ ಮಾಡ್ತಾ ಇದಾವೆ. ಬಟ್ IA IB ಅಲೀಲ್ಸ್ ಆರ್ ಡಾಮಿನೆಂಟ್ ಓವರ್ I0. ಹೆಂಗೆ ಗೊತ್ತಾಯ್ತು ನಮಗೆ ಇದು ಅಂತಂದ್ರೆ, ನಾವು ಸಿ ಹಿಯರ್, ಯಾವುದೋ ಒಬ್ರದ್ದು ಪರ್ಸನ್ ಬ್ಲಡ್ ಗ್ರೂಪ್ ಅನ್ನ ಕಂಟ್ರೋಲ್ ಮಾಡುವಂತಹ ಜೀನ್ಸ್ ಗಳು ಈ ಫಾರ್ಮ್ ನಲ್ಲಿ ಇದಾವೆ, IA ಮತ್ತೆ I0. ಅವಾಗ ಏನಾಯ್ತು, ಇಲ್ಲೊಂದು RBC ಅನ್ನ ತಗೊಳ್ಳಿ, RBC. ಓಕೆ, ಈ RBC ಮೇಲೆ ಏನೇನ್ ಎಕ್ಸ್ಪ್ರೆಸ್ ಆಗ್ಬೇಕು ಇವಾಗ? IA ಇದೆ ಅಂತಂದ್ರೆ
ಇಲ್ಲಿ ಎ ಶುಗರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಓಕೆ ಓಕೆ I0 ಅಂತಂದ್ರೆ ಯಾವುದು ಶುಗರ್ ಎಕ್ಸ್ಪ್ರೆಸ್ ಆಗೋದಿಲ್ಲ. ಸೊ ಇಲ್ಲಿ I0 ಸಂಬಂಧಪಟ್ಟಂತಹ ಯಾವ ಶುಗರ್ ಎಕ್ಸ್ಪ್ರೆಸ್ ಆಗ್ಲಿಲ್ಲ. ಸೊ RBC ಮೇಲೆ ಎ ಇದೆ ಅಂತಂದ್ರೆ ಶುಗರು, ದೆನ್ ದ ಬ್ಲಡ್ ಗ್ರೂಪ್ ವಿಲ್ ಬಿ ಆಬ್ವಿಯಸ್ಲಿ ಎ. ಗೊತ್ತಾಗ್ತಿದೆಯಾ? ಸೊ ಇವೆರಡರಲ್ಲಿ ಡಾಮಿನೆಂಟ್ ಯಾವ್ದಾಯ್ತು? ಎ ಬ್ಲಡ್ ಗ್ರೂಪೇ ಆಯ್ತು. ಒನ್ ಮೋರ್ ಎಕ್ಸಾಂಪಲ್, ಇನ್ ಕೇಸ್ IB ಆಮೇಲೆ I0 ಇತ್ತು ಅಂದ್ರೆ ಸೇಮ್ ಪ್ರಾಕ್ಟೀಸ್ ಮಾಡಿ. RBC ಇದೆ, ಓಕೆ, ಇದ್ರ ಮೇಲೆ ಯಾವ ಶುಗರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಇವಾಗ? IB ಶುಗರ್. ಸೊ ಇಲ್ಲಿ ನಮಗೆ ಬಿ ಶುಗರ್ ಫಾರ್ಮ್ ಆಗಿದೆ. ಈ ಅಲೀಲಿಂದ ಬರುವಂತಹ ಏನು ಪ್ರಾಡಕ್ಟ್ ಇದೆಯಲ್ಲ, ಜೀನ್ ಪ್ರಾಡಕ್ಟ್, ಅದು ಬಿ ಶುಗರ್ ಇದೆ. ಸೊ ದ್ಯಾಟ್ ದ ಬ್ಲಡ್ ಗ್ರೂಪ್ ಆಫ್ ದ್ಯಾಟ್ ಪರ್ಸನ್ ವಿಲ್ ಬಿ ಬಿ. ಸಿ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇಲ್ಲಿ ನಾವೇನು ಹೋಮೋಸೈಗಸ್ ಏನ್ ಎಕ್ಸ್ಪ್ರೆಸ್ ಮಾಡಿದ್ವಲ್ಲ, ಇಲ್ಲಿ ಇನ್ನೂ ಒಂದು ಕ್ಯಾರೆಕ್ಟರ್ ಅನ್ನ ಬಿಟ್ವಿ. ಯಾವ್ದದು ಕ್ಯಾರೆಕ್ಟರ್ ಅಂತಂದ್ರೆ, ಐ ವಿಲ್ ಡ್ರಾ ಹಿಯರ್ I0 ಇನ್ ಕೇಸ್ ಪರ್ಸನ್ ನಲ್ಲಿ ಈ ಜೆನೆಟಿಕ್ ಮೇಕಪ್ ಇತ್ತು ಅಂತಂದ್ರೆ, ಸಿ ಹಿಯರ್ RBC ಇದೆ. ಓಕೆ, ಈ RBC ಮೇಲೆ I0 ಅಂತಂದ್ರೆ ಇದು ಯಾವ್ದು ಶುಗರ್ ಎಕ್ಸ್ಪ್ರೆಸ್ ಅನ್ನ ಮಾಡಲ್ಲ. ಇಲ್ಲಿನೂ I0 ಅಂತಂದ್ರೆ ಇಲ್ಲಿಯೂ ಕೂಡ ಯಾವ್ದು ಶುಗರ್ ಎಕ್ಸ್ಪ್ರೆಸ್ ಆಗಲ್ಲ. ಅವಾಗ ಅಂತಹ ಬ್ಲಡ್ ಗ್ರೂಪಿಗೆ ನಾವು ಓ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ನೀವು ಇಲ್ಲೇ ಬರಿಬೇಕಿತ್ತು, ಬಟ್ ದಾಟ್ಸ್ ಓಕೆ, ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಸೊ ಇದೇನು ಮೂರು ಅಲೀಲ್ಸ್ಗಳು ಇದಾವಲ್ಲ, ಮೂರು ಅಲೀಲ್ಸ್ಗಳು ಹೋಮೋಸೈಗಸ್ ಕಂಡೀಷನ್ ನಲ್ಲಿ ಇದ್ದಾಗ, ಆರ್ ಯು ಗೆಟ್ಟಿಂಗ್? ಮೂರು ಅಲೀಲ್ಸ್ಗಳು ಹೋಮೋಸೈಗಸ್ ಕಂಡೀಷನ್ ನಲ್ಲಿ ಇದ್ದಾಗ ಇದು ಎ ಬ್ಲಡ್ ಗ್ರೂಪ್, ಇದು ಬಿ ಬ್ಲಡ್ ಗ್ರೂಪ್, ಮತ್ತೆ ಇದು ಓ ಬ್ಲಡ್ ಗ್ರೂಪ್ ಆಯ್ತು. ಯಾವಾಗ ಅವು ಹೆಟರೋಸೈಗಸ್ ಕಂಡೀಷನ್ ಅಲ್ಲಿ ಇರ್ತಾವಲ್ಲ, ಅವಾಗ ಎ ಅಂಡ್ ಬಿ ಆರ್ ಡಾಮಿನೆಂಟ್. ಸೊ ದ್ಯಾಟ್ I0 ಇದ್ದಾಗ ಬ್ಲಡ್ ಗ್ರೂಪ್ ಎ ಆಯ್ತು, I0 ಇದ್ದಾಗ ಬ್ಲಡ್ ಗ್ರೂಪ್ ಬಿ ಆಯ್ತು. ಟೋಟಲ್ ಆಗಿ ನಮಗೆ ಇವಾಗ 5 ಇಲ್ಲಿ ಫಿನೋಟೈಪ್ಸ್ ಗಳು ಸಿಕ್ಕಿದಾವೆ. ಓಕೆ, ಸಾರಿ, 5 ಜಿನೋಟೈಪ್ಸ್ ಗಳು ನಮಗೆ ಸಿಕ್ಕಿದಾವೆ. ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಸಿಬಿಲಿಟಿ. ನಾವೆಲ್ಲ ಕಾಂಬಿನೇಷನ್ಸ್ ಮಾಡ್ತಾ ಇದ್ದೀವಿ. IA ಅಲೀಲ್, IB ಅಲೀಲ್, ಮತ್ತೆ I0 ಅಲೀಲ್. ಯಾವ್ಯಾವ ರೀತಿನಲ್ಲಿ ಎರಡು ಸೆಟ್ ನಲ್ಲಿ ನಾವು ಇವನ್ನ ಬರೀಬಹುದು ಅಂತ. ಯಾಕೆ? ಮೂರು ಅಲೀಲ್ಸ್ ಗಳು ಇದ್ರೂ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಇರೋದ್ರಿಂದ ಅಟ್ ಎ ಟೈಮು 2 ಅಲೀಲ್ಸ್ ಗಳು ಮಾತ್ರ ನಮ್ಮ ಬಾಡಿನಲ್ಲಿ ಇರಬಹುದು. ಸೊ ಅವಾಗ ನಾವು ಏನು ಇರ್ಬೋದು, ಎರಡು ಸೇಮು, BBನೂ ಇರ್ಬೋದು ಸೇಮು, ಅಥವಾ OOನು ಇರ್ಬೋದು, ಅಥವಾ A ಅಂಡ್ Oನು ಇರ್ಬೋದು, B ಅಂಡ್ Oನು ಇರ್ಬೋದು. ಸೊ ಇಷ್ಟು ಕಾಂಬಿನೇಷನ್. ಅಂಡ್ ವಿ ಲೆಫ್ಟ್ ದ ಒನ್ ಮೋರ್ ಇಂಪಾರ್ಟೆಂಟ್ ಕಾಂಬಿನೇಷನ್, A ಮತ್ತೆ B. So what you have to write here, in case a person is having IA and IB, see here this one very important. Okay, ಅವಾಗ ಅಂತಹ ಪರ್ಸನ್ ನೀವು RBC ಅನ್ನ ತಗೊಂಡ್ರೆ, ಐ ಹೋಪ್ ಇಟ್ ಈಸ್ ವಿಸಿಬಲ್. RBC ಅನ್ನ ತಗೊಂಡ್ರೆ ನಾವು ಸಿ ಹಿಯರ್ IA ಇದೆ ಅಂತಂದ್ರೆ ಇಲ್ಲಿ ಎ ಶುಗರು ಇದೆ, IB ಅಂತಂದ್ರೆ ಅದು ಕೂಡ ಎಕ್ಸ್ಪ್ರೆಸ್ ಆಗಿದೆ. ಓಕೆ, ಸೊ ಈ RBC ಮೇಲೆ ಎ ಶುಗರು ಇದೆ ಮತ್ತೆ ಬಿ ಶುಗರು ಇದೆ. ದ್ಯಾಟ್ ಮೀನ್ಸ್ ದಿಸ್ ಪರ್ಸನ್ ಈಸ್ ಹ್ಯಾವಿಂಗ್ ಅ ಬ್ಲಡ್ ಗ್ರೂಪ್ AB. ಸೊ ಟೋಟಲ್ ಆಗಿ ನಮಗೆ 6 ಕಾಂಬಿನೇಷನ್ಸ್ ಗಳು ಸಿಗ್ತಾ ಇದಾವೆ, ಅಂದ್ರೆ 6 ಜಿನೋಟೈಪ್ಸ್ ಗಳು ಸಿಗ್ತಾ ಇದಾವೆ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ABO ಬ್ಲಡ್ ಗ್ರೂಪ್ ಅನ್ನ ತಗೊಂಡ್ರೆ ವಿ ಹ್ಯಾವ್ 6 ಜಿನೋಟೈಪ್ಸ್. ಇದನ್ನೇ ಮೆನ್ಸ್ಯಾಟಿನಲ್ಲೂ ಕೇಳಿದ್ದಾರೆ, 6 ಜಿನೋಟೈಪ್ಸ್. ಈ 6 ಜಿನೋಟೈಪ್ಸ್ ಗಳು ಎಷ್ಟು ಬ್ಲಡ್ ಗ್ರೂಪ್ ಅನ್ನ ಮೇಂಟೈನ್ ಮಾಡ್ತಾ ಇದಾವೆ? AA ಇತ್ತು ಅಂದ್ರೆ A ಬ್ಲಡ್ ಗ್ರೂಪ್, ದೆನ್ B ಬ್ಲಡ್ ಗ್ರೂಪ್, OO ಇತ್ತಂದ್ರೆ O ಬ್ಲಡ್ ಗ್ರೂಪ್, AO ಇತ್ತಂದ್ರೆ ಅಗೇನ್ A ಬ್ಲಡ್ ಗ್ರೂಪ್ ಸೇಮ್ ಆಯ್ತು, BO ಇತ್ತು ಅಂತಂದ್ರೆ B ಬ್ಲಡ್ ಗ್ರೂಪ್ ಸೇಮ್ ಆಯ್ತು, ಅಂಡ್ ದಿಸ್ ಈಸ್ ದ AB ಬ್ಲಡ್ ಗ್ರೂಪ್. ಸೊ ಓವರ್ ಆಲ್ ಆಗಿ ನಮಗೆ ಎಷ್ಟು ಬ್ಲಡ್ ಗ್ರೂಪ್ ಸಿಕ್ತು? A ಬ್ಲಡ್ ಗ್ರೂಪ್, B, O ಮತ್ತೆ AB. ದಿಸ್ ಈಸ್ ದ 4 phenotype. Okay, so ABO blood group in human being, it has 6 different combinations of the alleles, that is 6 genotypes, and overall they are giving 4 different types of blood groups. Blood group is a character, blood group is a phenotype here. Okay, now when you come here, ಇಲ್ಲಿ ಏನಾಗ್ಬಿಡ್ತು, ನಮಗೆ ಒಂದೇ RBC ಮೇಲೆ 2 ಅಲೀಲ್ಸ್ ಗಳು ಎಕ್ಸ್ಪ್ರೆಸ್ ಆಗ್ತಾ ಇದಾವೆ.
ಆರ್ ಯು ಗೆಟ್ಟಿಂಗ್? ಈ ಕಡೆ ಎ ಅಲ್ಲಿನೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಈ ಕಡೆ ಬಿ ಅಲ್ಲಿನೂ ಎಕ್ಸ್ಪ್ರೆಸ್ ಆಗ್ತಾ ಇದೆ. ನಾವು ಇಲ್ಲಿವರೆಗೂ ಏನೋದಿದ್ವಿ, ಮೊನೊಹೈಬ್ರಿಡ್ ಕ್ರಾಸ್ ನಲ್ಲಿ ಹಿಟರೋಜೈಗಸ್ ಕಂಡೀಷನ್ ಇತ್ತು ಅಂತಂದ್ರೆ ಇದು ಒನ್ ಆಫ್ ದ ಪೇರೆಂಟ್ ಅನ್ನ ರಿಸೆಂಬಲ್ ಮಾಡ್ತಾ ಇತ್ತು, ಎಸ್ಪೆಷಲಿ ಡಾಮಿನೆಂಟ್ ಪೇರೆಂಟ್ ಅನ್ನ. ಈ ಕಂಡೀಷನ್ ನಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನಲ್ಲಿ ಈ ಕಡೆ ಮದರಿಗೂ ರಿಸೆಂಬಲ್ ಮಾಡಲಿಲ್ಲ, ಈ ಕಡೆ ಫಾದರಿಗೂ ರಿಸೆಂಬಲ್ ಮಾಡಲಿಲ್ಲ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಗಳನ್ನ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ಬಿಡ್ತು, ಎ ಬಿ ಬ್ಲಡ್ ಗ್ರೂಪ್ ನಲ್ಲಿ ಏನಾಯ್ತು, ಈ ಕಡೆ ಎ ಕ್ಯಾರೆಕ್ಟರ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಬಿ ಕ್ಯಾರೆಕ್ಟರ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ codominance. Okay, so what do you mean by codominance? It is a condition where both the alleles will express their character. Both the alleles are expressed equally, and that condition we call it as a codominance. So codominance ಅನ್ನ explain ಮಾಡಬೇಕಾದ್ರೆ we took multiple alleles also ಅಥವಾ multiple allelism also. ಇದಕ್ಕೆ ಸಂಬಂಧಪಟ್ಟಂತಹ ಸಾವಿರಾರು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಗಳಿದ್ದಾವೆ. ಮದರ್ ಬ್ಲಡ್ ಗ್ರೂಪ್, ಫಾದರ್ ಬ್ಲಡ್ ಗ್ರೂಪ್ ಇತ್ತು ಅಂದ್ರೆ ನೆಕ್ಸ್ಟ್ ಮಕ್ಕಳದೇನ್ ಬ್ಲಡ್ ಗ್ರೂಪ್ ಆಗುತ್ತೆ ಅಂತ ಅವೆಲ್ಲವೂ ನ್ಯೂಮರಿಕಲ್ಸ್ ಗಳನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಎಕ್ಸಾಮ್ ಅದನ್ನ ಕೊಡೋದು ಬೇಡ, ಯಾಕಂದ್ರೆ ಇದು ಕಾನ್ಸೆಪ್ಟ್ ವೈಸ್ ಇದೆ ವಿಡಿಯೋ, ಕಾನ್ಸೆಪ್ಟ್ ಅನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ಕೋಡಾಮಿನೆನ್ಸ್, ಅಂದ್ರೆ ಅಟ್ ಎ ಟೈಮ್ ಎರಡು ಅಲೀಲ್ಸ್ ಗಳು ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ. ಇದು ಪೂರ್ತಿ ಇಷ್ಟೇ ಎಕ್ಸಾಂಪಲ್ಸ್ ನಲ್ಲಿ ಓನ್ಲಿ ಎ ಬಿ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಓಕೆ, ಬಟ್ ಡೈರೆಕ್ಟ್ ಆಗಿ ಎ ಬಿ ಅಂತ ಹೇಳಕ್ ಆಗಲ್ಲ, ಇದೆಲ್ಲವೂ ನಿಮಗೆ ಬೇಕೇ ಬೇಕು. ಇವೆಲ್ಲವೂ ಏನಿವು, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಲಾ ಆಫ್ ಡಾಮಿನೆನ್ಸ್ ಪ್ರಕಾರ. ಇವೆರಡರಲ್ಲಿ ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಯ್ತು, ರಿಸೆಸಿವ್ ಸಪ್ರೆಸ್ ಆಯ್ತು. ಇಲ್ಲಿಯೂ ಕೂಡ ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಯ್ತು, ರಿಸೆಸಿವ್ ಮಾಸ್ಕ್ ಆಯ್ತು. ಹೋಮೋಸೈಗಸ್ ಕಂಡೀಷನ್ ಇತ್ತು ಅಂತಂದ್ರೆ ಅವಾಗ ಏನು ತೊಂದರೆನೇ ಆಗೋದಿಲ್ಲ, ಅದ್ರದ್ದು ಇಂಡಿವಿಜುವಲ್ ಕ್ಯಾರೆಕ್ಟರ್ ಅನ್ನ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಬಟ್ ಕೋಡಾಮಿನೆನ್ಸ್ ನಲ್ಲಿ ಎರಡು ಅಲೀಲ್ಸ್ ಗಳು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾವೆ, ಅಂಡ್ ಅಟ್ ದ ಸೇಮ್ ಟೈಮ್ ಒಂದೇ ಜೀನದ್ದು ಡಿಫರೆಂಟ್ ಫಾರ್ಮ್ಸ್ ಆಫ್ ಅಲೀಲ್ಸ್ ಇರೋದ್ರಿಂದ ಇದು ಮಲ್ಟಿಪಲ್ ಅಲಿಲಿಸಮ್ಗೂ ಕೂಡ ಎಕ್ಸಾಂಪಲ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್, ನಂಬರ್ ಆಫ್ ಅಲೀಲ್ಸ್ ಎಷ್ಟೇ ಇದ್ರೂ ಅಟ್ ಎ ಟೈಮ್ ಯು ಹ್ಯಾವ್ ಟು ಟೇಕ್ ಓನ್ಲಿ 2 ಕಾಂಬಿನೇಷನ್ಸ್. ಸೊ ಇದೆಲ್ಲವೂ ಪಾಸಿಬಲ್ ರೀತಿನಲ್ಲಿ ನಾವು ಕಂಬೈನ್ ಮಾಡಿದ್ದೀವಿ. ಎ ಹೋಗಿ ಇಲ್ಲೂ ಜಾಯಿನ್ ಆಗ್ಬೋದು ಅಥವಾ ಇಲ್ಲೂ ಜಾಯಿನ್ ಆಗ್ಬೋದು, ಬಿ ಇಲ್ಲೇ ಮತ್ತೆ ಇಲ್ಲೇ ಆಗ್ಬೋದು, ಅಥವಾ ಅವ್ರ ಜೊತೆನೆ ಅವ್ರದ್ದು ಇನ್ನೊಂದು ಅಲಿಯ ಜೊತೆ ಅವು ಕಂಬೈನ್ ಆಗ್ಬೋದು. ಸೊ ಆಲ್ ದೀಸ್ ಆರ್ ದ ಪಾಸಿಬಿಲಿಟೀಸ್. ಈ ಅಷ್ಟರದಲ್ಲಿ ಎ ಬಿ ಏನಿದೆಯಲ್ಲ, ದಿಸ್ ಈಸ್ ದ ಓನ್ಲಿ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಗೊತ್ತಾಯ್ತಾ? ಸೊ ಇದು ನಿಮಗೆ ಮೊನೊಹೈಬ್ರಿಡ್ ಅಲ್ಲೂ ಸಿಕ್ಕಿರ್ಲಿಲ್ಲ, ಇನ್ಕಂಪ್ಲೀಟ್ ನಲ್ಲೂ ಸಿಕ್ಕಿರ್ಲಿಲ್ಲ. ಸೊ ಇದು ಡಿಫ್ರೆಂಟ್ ಆದಂತಹ ಕಾನ್ಸೆಪ್ಟ್. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಅಗೇನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಡಿವಿಯೇಷನ್ ಫ್ರಮ್ ದ ಮೆಂಡಲ್. ದಿಸ್ ಇಸ್ ದ ಡಿವಿಯೇಷನ್ ಫ್ರಮ್ ದ ಮೆಂಡಲಿಯನ್ ಥಿಯರಿ. ಹೌದಾ? ಇದು ಮೆಂಡಲಿಯನ್ ಥಿಯರಿ ಇತ್ತು, ಇವೆರಡು ಡಿವಿಯೇಷನ್ ಆಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪ್ಲಿಯೋಟ್ರೋಪಿ ಅನ್ನುವಂತಹ ಡಿವಿಯೇಷನ್ ಇದೆ, ಅದನ್ನ ಸ್ಟಡಿ ಮಾಡೋಣ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.